ಯಾವ್ದಾಯ್ತು ಈಗ? ಅದು ಮುಗೀತು. ನಂದಿ ತೀರ್ಥೋರ್ ಅದು ಸ್ತೋತ್ರನೇ ಆಗ್ಬೇಕು. ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನ ಸದಾ ನಂದ ದೇವೇ ಮತಿಂ ಮಂದಹ ಸಾರುಣಾಪನ್ನತಿಂ ವೃಂದಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ ಅಂತ ಹೇಳಿ. ಅದರಲ್ಲಿ ಇನ್ನೇ ಬಲ ಆಗಿದೆ ಆಗಲೇ. ಪ್ರತಿ ಇದರಲ್ಲೂ ಕೂಡ ಪಲ್ಲವಿ ಹಾಕಿ ತೋರಿಸಿತ್ತು. ಸ್ತೋತ್ರದ ವಿಶೇಷತೆ ದೇವರು ಅನೇಕ ರೀತಿಯಲ್ಲಿ ಹೇಳ್ತಾ ಮೊದಲು ಆದಿಪ್ರಾಸ, ಅಂತ್ಯಪ್ರಾಸ, ಅನುಪ್ರಾಸ ಎಷ್ಟು ಸೇರಿಸಿದಾರೆ. ಅದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಭಾಗವತ ಎಲ್ಲರೂ ಸೇರ್ಬೇಕು. ಇವೆಲ್ಲ ಹೇಳಿ ಎಲ್ಲ ಓದ್ರ ಅನುಸಂಧಾನಕ್ಕೆ ಬರ್ಬೇಕು. ಆ ರೀತಿ ಬರ್ತೇವೆ. ನಂದಿ ಬರೆದವರು ಯಾರು ಅಂತ ಹಾಕ್ತೇವೆ. ಇಷ್ಟೊತ್ತಿಗೂ ಇಷ್ಟು ಡೀಟೇಲ್ ಆಗಿ ಹೇಳಿದ್ದಿಲ್ಲ. ಹಿಂದೆಲ್ಲ ಹೆಸರು ಹೇಳಿದ್ದಾರೆ. ಆನಂದ ತಮುನಿನ ಪೂರ್ಣ ಪ್ರಜ್ಞಾ ವಿಧಾಯುಜ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೆ ಹರಿ. ಎಲ್ಲಿದ್ದ ಎಲ್ಲಿದ? ಅದರಲ್ಲಿ ಎಷ್ಟೇ ಅಧ್ಯಾಯಕ್ಕೆ ಇಷ್ಟ ಹೇಳಿದ್ರು ಅದೆಲ್ಲ ಕೇಳಬಾರದು. ಇಷ್ಟೆಲ್ಲ ಹೇಳಿದ್ರು ಆಗ್ಲೇ. ಮೂರನೇದು ಕೊನೆ ಹೇಳ್ತಾರೆ ಅಷ್ಟೇ ಹೇಳಿ. ಇಲ್ಲೆಲ್ಲ ಸ್ವಲ್ಪ ಜಲ್ದಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಇದೆಲ್ಲ ಅಂಕಿತ ಹಾಕೋದು ತೋರಿಸ್ಕೊಡ್ತಾರೆ. ಆನಂದ ತೀರ್ಥ ಪರಾನಂದ ವರದ ಪ್ರತಿ ಶ್ಲೋಕದಲ್ಲೂ ಆನಂದ ಇತ್ತು ಪರ ಕೊನೆಗೆ ಅಂಕಿತ ಹಾಕೋದೆಲ್ಲ ದಾಸ ಸಾಹಿತ್ಯಕ್ಕೆ ಪೂರ್ಣತೆಯನ್ನು ತಂದುಕೊಟ್ರು. ಅದನ್ನು ಬೆಳೆಸಿದ್ರು ದಾಸರೆಲ್ಲ. ಏನಾಯ್ತು ಈಗ? ನಂದಿ ತೀರ್ಥವರು ಸನ್ನಾಮಿನೋ ನಂದಿನಃ. ನಾವ್ಯಾರು ಬರೆದವರು ಅಂದ್ರೆ ನಂದಿ ತೀರ್ಥ ಉರು ಸನ್ನಾಮಿನಃ. ನಂದಿ ತೀರ್ಥರು ನಂದ ಆನಂದ ಎರಡು ಒಂದೇ. ನಂದಿ ತೀರ್ಥ ಕೊಟ್ಟು ಆನಂದ ತೀರ್ಥ. ಉರು ಸನ್ನಾಮಿನ, ಉರು ಅಂದ್ರೆ ಶ್ರೇಷ್ಠ, ಸತ್ ಅಂದ್ರೆ ಮುಖ್ಯ ಪ್ರಾಣ. ಅವ್ರ ಹೆಸರು ನಮಗಿದೆ. ಅಂದ್ರೆ ತಾವು ಪ್ರಾಣ ಇದ್ದಾರೆ ಅವತಾರ ಅಂತ ಇಲ್ಲೂ ಹೇಳ್ತಾರೆ. ಸತ್ ಅಂದ್ರೆ ವಾಯುದೇವ. ನಂದಿನಃ ಆನಂದವಾಗಿರ್ತಕ್ಕಂಥವರು. ಸಂದಧಾನಾಹ ಸದಾ ನಂದದೇವೇ ಮತಿಂ. ಸದಾ ಆನಂದದೇವೇ ವಿಷ್ಣುವಿನಲ್ಲಿ ಮತಿಂ ಸಂದಧಾನ ಪ್ರಜ್ಞಾ ಪೂರ್ಣ ಪ್ರಜ್ಞೆ ಸದಾಕಾಲ ದೇವರಲ್ಲೇ ಮನಸ್ಸಾಕಿದವರು. ಮಂದಹ ಸಾರುಡ ಪಾಂಗ ತತ್ವೋನ್ನತಿ ನಂದಿತ ಅಶೇಷ ದೇವಾದಿ ವೃಂದಂ ಸದಾ. ಮಂದಹ ಪರಮಾತ್ಮನ ವಾಸ್ತವವನ್ನು ಆನಂದ ಪಡಿಸ್ತೇವೆ ನಾವು. ವಾಸ್ತವ ಯಾರು ಅಂದ್ರೆ ಮಂದಹಾಸ ಅರುಣ ಅಪಾಂಗ ದತ್ತ ಉನ್ನತಿಂ. ಮಂದಹಾಸ ಮತ್ತು ಅರುಣ ಅಪಾಂಗ. ಅರುಣ ಅಪಾಂಗ ಕುಡಿನೋಟ. ಅರುಣಾಪಾಂಗ ಕುಡಿನೋಟ ಅಂತ. ಮಂದಹಾಸದಿಂದ ಕುಡಿನೋಟದಿಂದ ದತ್ತ ಉನ್ನತಿ. ಅಷ್ಟು ಏನಾರು ಕೊಟ್ಬಿಡ್ತಾನೆ ಪರಮಾತ್ಮ. ಸರ್ವವನ್ನು ಕೊಟ್ಟು ಬಿಡ್ತಾನೆ ಅಂತ ಪರಮಾತ್ಮನನ್ನ ನಂದಿತ ಅಶೇಷ ದೇವಾದಿ ವೃಂದಂ ಸದಾ. ಸದಾಕಾಲ ದೇವ ಮೊದಲಾದವರ ಭಕ್ತ ವೃಂದವನ್ನ ಸಂತೋಷಪಡಿಸ್ತಕ್ಕಂಥವನು ಭಗವಂತ. ಅವನನ್ನ ನಾವು ಪ್ರೀಣಯಾಮ ವಾಸುದೇವ ದೇವತಾ ಮಂಡಲ ಖಂಡ ಮಂಡಲ ಅಂತ ಮುಗಿಸಿದ್ವಿ. ಅಲ್ಲಿಗೆ 8ನೇ ಅಧ್ಯಾಯ ಮುಗೀತು. ಇದು ಎಷ್ಟು ಪಾಪ್ಯುಲರ್ ಅಂತ ಹೇಳಿದೆ. ಎಷ್ಟು ಪಾಪ್ಯುಲರ್ ಅಂತ ಕೇಳಿದ್ರೆ ಯಾವ್ದಾದ್ರು ಸಲ್ಯೂಟ್ ಹೋದಾಗ ಅಲ್ಲಿ ಹಾಕೋಗ್ಬಿಟ್ಟಿರ್ತಾರೆ. ಸಲ್ಯೂಟ್ ಪ್ರೀಣ ಸಂಸ್ಕೃತದಲ್ಲಿ ಹಾಗೆ ಹಾಕಿಬಿಡ್ತಾರೆ. ಅದು ಬ್ಯಾಂಡ್ ಬಾರಿಸಿದಂತೂ ಹೇಳಿದ್ದೆ. ದಸರಾ ಇದರೊಳಗೆ ಬ್ಯಾಂಡ್ ಬಾರಿಸಿದ್ದಾರೆ ಪೂರ್ತಿಯ ಫುಲ್ ಬ್ಯಾಂಡ್ನಲ್ಲಿ. ಅದೆಲ್ಲ ಅಂದ್ರೆ ಅದ್ರ ರಾಗ ಎಷ್ಟು ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಸಾಕ್ಷಿ. ಮುಂದೆ 9ನೇ ಅಧ್ಯಾಯ ನವಮೋಧ್ಯಾಯ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿತ ಗುಣಗಣ ನಿಲಯ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಮಧ್ಯದಲ್ಲಿ ವಾಸುದೇವ ಅಂತ ಶುರು ಮಾಡಿದ್ರೆ. ವಾಸುದೇವ ಅಂದ್ರೆ ಯಾರು? ಕೃಷ್ಣ. ರಾಮ ಅಂತ ಹೇಳ್ತಾರೆ. ವಾಸುದೇವ ಅಂತ ಕೃಷ್ಣ ನಿಲ್ಲಿಸೋದಿಲ್ಲ. ರಾಮನ ವಾಸುದೇವ. ಯಾತಕ್ಕೆ? ವಾಸುದೇವ ರೂಪ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ವಾಸುದೇವ ರಾಮ. ಸಂಕರ್ಷಣನಾವೇಶ ಲಕ್ಷ್ಮಣನಲ್ಲಿ. ಆಮೇಲೆ ಪ್ರದ್ಯುಮ್ನಾವೇಶ ಭರತನಲ್ಲಿ. ಅನಿರುದ್ಧನಾವೇಶ ಇದರಲ್ಲಿ. 4 ರೂಪಗಳು ಅಲ್ಲಿವೆ. ಅದಕ್ಕೋಸ್ಕರನೇ ರಾಮನು ವಾಸುದೇವನಾದ್ರಿಂದ ಅಲ್ಲೇ ಹೇಳಿದ್ರು ಪೂರ್ಣಾನಂದ ರಾಮಸ್ಯ ಸಾಂದರಾಗಾವರೋಕ. ಕೃಷ್ಣಸ್ಯ ಶುರು ಮಾಡಿ ರಾಮಸ್ಯ ಅಂತ ಹೇಳಿದ್ರು. 2 ರೂಪಗಳು ಆಗುತ್ತೆ. ಕೃಷ್ಣ ಅಂತ ಹೇಳಿದ್ರೆ 2 ರೂಪಗಳು ಆಗೋದ್ರಿಂದ ಅದು ಅನ್ವಯಿಸಿ ಹೇಳ್ತಾರೆ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿತ ಗುಣಗಣ ನಿಲಯ. ಅತಿಮತ. ಅತಿಮತ ಅಂದ್ರೇನು? ಯಾರಿಗೂ ಪೂರ್ಣವಾಗಿ ಸಾಕಲ್ಲೇನ ತಿಳಿಯಲಾಗದ. ಯಾರಿಗೂ ಪೂರ್ಣವಾಗಿ ತಿಳಿಯಲಾಗದ. ತಮೋಗಿರಿ ಸಮಿತಿ ವಿಭೇದನ. ತಮೋಗಿರಿ, ತಮಸ್ಸು ಅಂದ್ರೆ ಅಜ್ಞಾನ. ಅದು ಗಿರಿ ಅಂದ್ರೆ ಬೆಟ್ಟ. ಬೆಟ್ಟದಷ್ಟು ದೊಡ್ಡದಿರ್ತದ ಅಜ್ಞಾನದ ಸಮಿತಿ ಅಂದ್ರೆ ಗುಂಪು. ಅಜ್ಞಾನದ ಗುಂಪನ್ನು ವಿಭೇದನ ಸಂಪೂರ್ಣ ಭೇದಿಸಿ ಹಾಕುವವನೇ ಪರಮಾತ್ಮ. ರಾಮನ ಆರಾಧನೆ, ಕೃಷ್ಣನ ಆರಾಧನೆ ನಮಗೇನಾಗುತ್ತೆ ಅಂದ್ರೆ
ಎಲ್ಲವಿದು ಹಾಕಿ ಬೆಟ್ಟದಂತ ಅಜ್ಞಾನವನ್ನ ಪರಮಾತ್ಮ ಏನ್ ಮಾಡ್ತಾನೆ, ಅಜ್ಞಾನದ ಗುಂಪು ಅದನ್ನ ವಿಭೇದನ ನಾಶ ಮಾಡಿಬಿಡ್ತಾನೆ. ಆದ್ದರಿಂದ ದೇವರನ್ನ ಆಶ್ರಯಿಸಿದರೆ ನಮಗೆ ಅಜ್ಞಾನ ಪರಿಹಾರವಾಗುತ್ತೆ ಅಂತ ಅರ್ಥ. ಪಿತಾಮಹ ಭೂತಿದ ಗುಣಗಣ ನಿಲಯ. ಪಿತಾಮಹ ಭೂತಿದ, ಪಿತಾಮಹ ಅಂದ್ರೆ ಯಾರು? ಬ್ರಹ್ಮದೇವ. ಅವರಿಗೆ ಭೂತಿದ ವಿಶೇಷ ಆನಂದವನ್ನು ಕೊಡ್ತಾನೆ. ಗುಣಗಣ ನಿಲಯ, ಗುಣಗಳ ಗುಂಪಿಗೆ ನಿಲಯ, ಗುಣಗಳ ಗಣಗಳಿಗೆ ನಿಲಯ. ಎಷ್ಟು ಅನಂತಾನಂತ ಗುಣಗಣ ನಿಲಯ, ಅದು ದೇವರ ಮಹಿಮೆ. ಅದಕ್ಕೆ ಅನೇಕ ಅರ್ಥಗಳು. ಒಂದು ಆಚಾರ್ಯ ಪ್ರತಿಯೊಂದು ಮಾತಿಗೂ ಕೂಡ ಭಾರಿ ಅರ್ಥ ಕೊಟ್ಟಿದೆ. ಉದಾಹರಣೆ ಇದನ್ನೇ ತಗೊಂಡ್ಬಿಟ್ರೆ, ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ. ಒಂದೇ ಪದ, ಅದಿಷ್ಟು ಒಂದೇ ಪದ ಮಾಡ್ಕೊ, ಒಟ್ಟಿಗೆ ಒಂದೇ ಪದ ಮಾಡಿ ಹೋಗಕ್ಕೆ ಬರೋದು. ನಿಲಯ ಅಂದ್ರೆ ನೆಲೆ, ಅಬೋರ್ಡ್ ಅಂತ, ಅಬೋರ್ಡ್ ನೆಲೆ. ಗುಣಗಣ ನಿಲಯ, ಸುಮ್ಮನೆ ನೋಡಿ, ಗುಣಗಣ ನಿಲಯ, ಗುಣಗಳ ಗುಂಪುಗಳಿಗೆ ನಿಲಯನಾಗಿದ್ದಿ ಒಂದರ್ಥ. ಇನ್ನು ಇವರಿದ್ದಾರಲ್ಲ, ದುಷ್ಟರಿದ್ದಾರೆ, ಅವರ ಗುಣಗಳಿಗೆ ನಿಲಯ, ಎಲ್ಲ ನಾಶ ಮಾಡಿಬಿಡ್ತೀಯ. ಗೊತ್ತಾಯ್ತಾ? ಅಯೋಗ್ಯರ ಗುಣಗಳೆಲ್ಲ ಏನಾಗ್ಬೇಕು, ಅವರಿಗೆ ಯೂಸ್ಲೆಸ್ ಆಗ್ಬೇಕು. ಬಂದಿದೆ ಪದ, ಮೋಘಾಶ ಮೋಘ ಕರ್ಮಣ ಮೋಘ ಜ್ಞಾನ ವಿಶೇಷತ, ಹಾಗೆ ಮಾಡ್ತಾರೆ. ಇನ್ನೊಂದು ಗುಣಗಣ ನಿಲಯ ಅಂದ್ರೆ, ಗುಣರು ಅಂದ್ರೆ ಗೌಣರು, ಗೌಣರು ಅಂದ್ರೆ ಮುಖ್ಯರಲ್ದವರು, ಬ್ರಹ್ಮಾದಿಗಳು. ಗಣ ಬ್ರಹ್ಮಾದಿಗಳ ಗುಂಪಿದೆ, ಅದಕ್ಕೆ ನಿಲಯ, ಆಧಾರಭೂತನಾಗಿರುವವನು, ಬ್ರಹ್ಮಾದಿ ದೇವತೆಗಳಿಗೆಲ್ಲ ಆಧಾರಭೂತನಾದವನು. ಮತ್ತೆ ಗುಣಗಣ ನಿಲಯ ಅಂತ ಗುಣಗಣಗಳಿವೆ ಅಲ್ಲ, ಅವಕ್ಕೆ ನಿಲಯ. ನಿತರಾಮ್ ಲಯ, ಪ್ರಳಯಕಾದ ಲಯ ಮಾಡುವವನು, ಆಧಾರಭೂತವನ್ನು ಲಯ ಮಾಡುವವನು. ಈ ರೀತಿ ಅನೇಕ ಅರ್ಥಗಳು ಬರಲಿಕ್ಕೆ ಶುರುವಾಗಿ. ಪಿತಾಮಹಭೂತಿದ ಗುಣಗಣ ನಿಲಯ. ಅತಿಮತ ತಮೋಗಿರಿ ಸವಿತಿ ವಿಭೇದರ ಪಿತಾಮಹಭೂತಿದ ಗುಣಗಣ ನಿಲಯ. ಮತ್ತೆ ರಾಗ ತಾಳ ಎಲ್ಲ ಬದಲಾಗಬೇಕು, ಆ ರೀತಿ ಬೆಳೀತಾರೆ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮ. ಇದು ಪಲ್ಲವಿ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಹೇ ರಾಮ, ಹೇ ರಮಾ ರಮಣ. ದೇವರ ಸಂಬೋಧನೆ. ಯಾಕೆಂದ್ರೆ ನೋಡ್ ಹೇಳ್ತಾರೆ ಆಚಾರ್ಯ, ದೇವರ ನೋಡ್ ಹೇಳ್ತಿರೋದ್ರಿಂದ ಸಂಬೋಧನೆ ಮಾಡ್ತಾರೆ. ಎದುರಿಗಿದ್ದವರಿಗೆ ಸಂಬೋಧನೆ ಮಾಡ್ತಾರೆ, ದೂರ ಇದ್ದವರಿಗೆ ಅವರಿಗೆ ಅಂತ, ಎದುರಿಗಿದ್ದರೆ ನಿಮಗೆ ಅಂತ, ದೂರ ಇದ್ದ ಅವರಿಗೆ ಅಂತ, ಇರುತ್ತೆ ಅಂತ ಅರ್ಥ. ನಿನಗೆ ನಮಸ್ಕಾರ. ಶುಭತಮ ಕಥಾಶಯ. ಯಾರು ನೀನು? ರಾಮದೇವರು ಯಾರು, ಕೃಷ್ಣ ದೇವರು ಯಾರು ಅಂದ್ರೆ ಶುಭತಮ. ಮೊದಲೇದಾಗಿ ಶುಭ ಅದು ಬಿಡ್ಸಕ್ ಬರೋದು. ಶುಭತಮ, ಶುಭತಮ ಅಂದ್ರೆ ಏನು? ಶುಭ ಅಂದ್ರೆ ಮಂಗಳ, ತಮ ಅಂದ್ರೆ ಮೋಸ್ಟ್. ಸೊ ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲವ. ಶುಭತಮ, ದೇವರಷ್ಟು ಶುದ್ಧ ಯಾರೂ ಇಲ್ಲ, ಅಷ್ಟು ಪವಿತ್ರ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇ. ಆಮೇಲೆ ಇನ್ನು ಕಥಾಶಯ ಅಂದ್ರೆ ಏನು? ರಾಮಾಯಣ ಮಹಾಭಾರತಿ ಕಥೆಗಳ ಮುಖ್ಯ ಆಶಯ ಅಂದ್ರೆ ಏನು? ತಾತ್ಪರ್ಯ, ತಾತ್ಪರ್ಯವಾದ ಮನೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಬೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ್ ಆಗಿರಬೇಕು. ಅಥವಾ ಶುಭತಮ ಕಥಾಶಯ, ಒಂದೇ ಪದ. ಶುಭತಮ ಕಥೆಗಳು. ಶುಭತಮ ಕಥೆಗಳು ಅಂದ್ರೆ ಸದಾಗಮಗಳು. ಅದಕ್ಕೇನಾಗಿದ್ದಿ? ಆಶಯ, ಮುಖ್ಯ ತಾತ್ಪರ್ಯವಾಗಿದ್ದಿ, ಆ ರೀತಿ ಅರ್ಥ. ಶುಭ ಕಥಾ ಪರಮ, ಸರ್ವೋತ್ತಮ. ಪರಾಮ ಯಸ್ಮಾತ್ ಸಹ ಪರಮಃ, ಮಹಾಲಕ್ಷ್ಮಿಗೆ ಹಿರಿಮೆಯನ್ನು ತಂದು ಕೊಟ್ಟವನು ಅಂತ ಅರ್ಥ. ಪರಮಃ ಅಥವಾ ಪರಾಮ, ಸರ್ವಶ್ರೇಷ್ಠವಾದ ಮಾ ಅಂದ್ರೆ ವಿದ್ಯ, ಜ್ಞಾನವನ್ನು ಹೊಂದಿದವನು. ಅಥವಾ ಪರಾಮ, ಸರ್ವಶ್ರೇಷ್ಠವಾದ ಮಾ, ಬ್ರಹ್ಮಸೂತ್ರಗಳನ್ನ ಬರೆದವನು ವೇದವ್ಯಾಸ ರೂಪದಿಂದ. ಅನೇಕ ಅರ್ಥಗಳು. ಶುಭತಮ ಕಥಾಶಯ ಪರಮ ಸದೋದಿತ. ಸದೋದಿತ, ಸದಾ ಉದಿತ, 24x7 ಯಾವಾಗಲೂ ಪರಮಾತ್ಮ ಸಿಗ್ತಾನೆ. ಗೊತ್ತಾಯ್ತಾ? 24x7 ಮರೀತಾರೆ, ದೇವರು ಎಷ್ಟು ಸಿಗ್ತಾನೆ? 24x7 ಸಿಗ್ತಾನೆ. ಯಾರು 24x7 ಸಿಗೋದಿಲ್ಲ. ಅದಕ್ಕೆ ಅವ್ರ ಪರ್ಸನಲ್ ಕೆಲಸ ಇರುತ್ತಲ್ಲ, ಊಟ ತಿಂಡಿ ವಿಹಾರ ಮಾಡಬೇಕಾಗುತ್ತೆ. ದೇವರಿಗೆ ಯಾವುದಿಲ್ಲ, ಪೂರ್ಣನಾದ್ರಿಂದ ಅದು ಯಾವುದೂ ಇಲ್ಲ. ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣ. ಜಗತ್ತಿಗೆ ಮುಖ್ಯ ಕಾರಣ, ಜಗತ್ತಿಗೆ ಕಾರಣ ಅದಕ್ಕೆ ಅನೇಕ ಅರ್ಥ. ಮತ್ತೆ ಮುಖ್ಯ ಕಾರಣ ಅಂತ ಹೇಳಿದ್ರಿಂದ ಉಳಿದವ್ರ ಸಹಾಯ ಬೇಕಿಲ್ಲ, ಅವ್ರಿಗೆ ಚಾನ್ಸ್ ಕೊಡ್ತಾನೆ ಹೊರತು ನನಗೆ ಬೇಕು ಅಂತ ನೀವು ಮಾಡಿ ನನಗೆ ಬೇಕಾಗಿದೆ ಅಂತಲ್ಲ. ಗೊತ್ತಾಯ್ತಾ? ನೀವು ಸೇವೆ ಮಾಡಿ ಅಷ್ಟೇ ಹೊರತು ನನಗೆ ಅಗತ್ಯ ಇಲ್ಲ. ಜಗತ್ತಂದ್ರೆ ವಾಯುದೇವರು ಜಗತ್ತಂತ ಹೇಳ್ತಾರೆ. ವಾಯುದೇವರಿಗೆ ಏಕ ಕಾರಣ, ಸಾಕ್ಷಾತ್ ತಂದೆ ಆದ್ರಿಂದ ಏಕ, ಬೇರೆ ಯಾರು ಇಲ್ಲ. ಪರಮಾತ್ಮ ಒಬ್ಬನೇ ಮಾಡ್ತಾರೆ, ಪ್ರಾಣದೇವರಿಂದ ಮಾತ್ರ ಮಾಡ್ತಾರೆ, ಉಳಿದವರ ಸಹಾಯ ಬೇಕಿಲ್ಲ. ಸದೋದಿತ ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾಗಿರತಕ್ಕಂಥವನು. ರಾಮ ರಮಾರಮಣ ಅಂತ. ರಾಮನೇ ರಮಾರಮಣನೇ. ರಾಮ ಅಂದ್ರೆ ರಮತೆ ಇತಿ ರಾಮ, ಎಲ್ಲಾ ಕಾಲಕ್ಕೂ ಆನಂದವಾಗಿದ್ದಾನೆ. ಭಕ್ತಾನ್ ರಮಯತಿ ಇತಿ ರಾಮ, ಮತ್ತು ಆನಂದ ಪಡಿಸ್ತಾನಾದ್ರಿಂದಾಗಿದೆ ರಾಮ. ಅದಕ್ಕೆ ಹೇಳಿಲ್ಲ ಮೊನ್ನೆ ಉದ್ಯೋಗದಲ್ಲಿ ಹೇಳಿದ್ದೇನಂತ, ಭಕ್ತನ ಕೈ ಬಿಡೋದಿಲ್ಲ ಪರಮಾತ್ಮ. ಕೃಷ್ಣ ಬಂದಿದ್ದಾನೆ, ಸಭೆ ಪ್ರವೇಶ ಮಾಡಿದ್ದಾನೆ, ಭೀಷ್ಮಾದಿಗಳು ಪ್ರಾರ್ಥನೆ ಮಾಡ್ತಾರೆ,
ಕೃಷ್ಣ ನೀನು ಕೂಡಬೇಕು ಅಂತ ರತ್ನ ಸಿಂಹಾಸನ ಹಾಕಿದ್ದಾರೆ. ಕೃಷ್ಣ ನಾನು ಕೂಡೋದಿಲ್ಲ ಅಂತ ಹೇಳಿದ. ಯಾಕೆ ಅಂತ ಕೇಳಿದ್ರೆ ಅಷ್ಟು ಜನ ದೇವತೆ ಋಷಿಗಳೆಲ್ಲ ಕಾಯ್ತಾ ನಿಂತಿದ್ದಾರೆ. ಅವ್ರಿಗೆ ಕೂಡ ಏರ್ಪಾಡು ಮಾಡಿ ಆಮೇಲೆ ಕೊಡ್ತೀನಿ ಸಾಕು ಗೊತ್ತಾ. ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತೇನೆ. ನನ್ನ ಪರಿವಾರ ಕೈ ಬಿಡೋದಿಲ್ಲ ಬರಬಾರ್ದು. ಗೊತ್ತಾಯ್ತಾ? ಅದಕ್ಕೆ ಭಕ್ತವತ್ಸಲ ದೇವರಿಗೆ ನೋಡಿ. ಆ ದೇವತೆಗಳೆಲ್ಲ ಕೂತಿದ್ದಾರೆ. ಕೃಷ್ಣ ಮಾತಾಡೋದನ್ನ ಕೇಳಕ್ ಬಂದಿದ್ದಾರೆ ಎಲ್ಲರೂ ಕೂಡ. ಅವ್ರು ಏನ್ ಮಾಡ್ಬೇಕು, ಅವ್ರು ನಿಂತ್ಕೊಂಡು ಕೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ನೀನೀಗ, ಒಂದು ಕೂಡ್ಸೋರ್ನ ಅಂತ ಕೂಡ್ಸಿದ್ರೆ ತಾನು ಕೊಡ್ತೀನಿ. ಅದಕ್ಕೆ ಭಕ್ತವತ್ಸಲ. ಎಷ್ಟು ಕರುಣಾಣ ಬದುಕಿದ ಭಕ್ತಾನ್ ರಮಯತಿ ಇತಿ ರಾಮ. ಎಷ್ಟೋ ಜನ ಯಜಮಾನ್ರಿರ್ತಾರೆ, ಒಳಗೆ ಹೋಗಿ ಮಾತಾಡ್ಬಿಡ್ತಾ ಇವ್ರು ಬಂದು ಅಲ್ಲೇ ಕಾಯ್ತಿರ್ತಾರೆ. ಬನ್ನಿ ಹೋಗೋಣ, ಊಟ ಎಲ್ಲ ತಿಂಡಿ ಇಲ್ಲ ಇವ್ರಿಗೆ ಪಾಪ. ಆ ಥರ ಆಗಿಬಿಡುತ್ತೆ. ದೇವ್ರು ಹಾಗಲ್ಲ, ಯಾರನ್ನು ಕೈ ಬಿಡೋದು. ಅದು ಗುಣ, ಅದು ಒಂದು ತಾನೇ ಗುಣ ತಾನೆ. ಇಲ್ಲವ್ರು ಏನಾಗ್ತಿತ್ತು, ಭಕ್ತ ನಂಬಿದ್ರು ಕೈ ಬಿಡ್ತಾನೆ ಅಂತ. ನಂಬಿಕೆ ಕೆಟ್ಟವರಿಲ್ಲವೋ ರಂಗಯ್ಯನ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೌತಿದ ಗುಣಗಣ ನಿಲಯ. ಅಜ್ಞಾನದ ಗುಂಪನ್ನೇ ನೀನು ಭೇದಿಸಿದವನು. ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ? ಕೃಷ್ಣ ರೂಪದಿಂದ ಆ ಬ್ರಾಹ್ಮಣ ಶಿಷ್ಯನ ಮಕ್ಕಳು ಬದುಕಿಸ್ಬೇಕಾಗತ್ತೆ. ಅದು ಅರ್ಜುನ ಕೈಲಿ ಆಗ್ಲಿಲ್ಲ. ಆ ಕೃಷ್ಣಪ್ಪ ಅಂತ ರಥ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಮೂಲ ರೂಪಕ್ಕೆ ಹೋಗ್ತಾರೆ. ಎನ್ ರೂಟ್ ಎಲ್ಲಿ ಹೋಗ್ಬೇಕಾದ್ರೆ ಅಂಧನ್ ತಮಸ್ಸನ್ನು ದಾಟಬೇಕಾದ್ರೆ ಅಂಧನ್ ತಮಸ್ಸನ್ನು ಕೃಷ್ಣ ಏನ್ ಮಾಡ್ತಾನಾಗ ಸುದರ್ಶನ ಚಕ್ರದಿಂದ ಅದನ್ನ ಕಟ್ ಮಾಡ್ತಾನೆ. ಅದಕ್ಕೆ ತಮೋಗಿರಿ ಸಮಿತಿ ವಿಭೇದ. ಆದ್ರಿಂದ ನಮ್ಮ ಅಜ್ಞಾನ ಸಮಿತಿ ಕಟ್ ಮಾಡ್ತಿದ್ದೆ ಗ್ಯಾರಂಟಿ. ತಮಸ್ಸೆ ಅಂಧನ್ ತಮಸ್ಸೆನೇ ಕಟ್ ಮಾಡಿದ ನಿನಗೆ ನಮ್ಮ ಅಜ್ಞಾನ ಕಟ್ ಮಾಡೋದೇನು ದೊಡ್ಡ ಕೆಲಸ. ಆ ಅರ್ಥ ಬಂದಿದೆ. ಅವೆಲ್ಲ ಕೋಟ್ ಮಾಡ್ತಾ ಹೋದಾಗ ಏನಾಗುತ್ತದ, ದೊಡ್ಡ ಶಾಸ್ತ್ರ ಅರ್ಥ ಆಗುತ್ತೆ. ದ್ವಾದಶ ಸ್ತೋತ್ರ ಭಾರಿ ಅತ್ಯಂತ ಈ ಒಂದು ಸ್ತುತಿಗೆ ಭಾರಿ ಅರ್ಥ ಮಾಡಕ್ ಬರುತ್ತೆ ಅಂದ್ರೆ ಅದು ದ್ವಾದಶ ಸ್ತೋತ್ರ. ಯಾವ ಅತಿ ಸಿಂಪಲ್, ಮತ್ತೆ ಯಾವ ಡಿಫಿಕಲ್ಟ್ ವರ್ಡ್ಸು ಇಲ್ಲ ಅದ್ರೊಳಗೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮೀನಿಂಗ್. ತಮಸ್ಸು ದ್ರವ್ಯ ಅಲ್ಲ ಅಂತ ಒಂದು ವಾದ ಇದೆ. ಅದಕ್ಕೆ ಕಟ್ ಮಾಡಿ ಮೇಲೆ ದ್ರವ್ಯ ಆಗ್ಬೇಕೋ ಬೇಡದು ಆ ಯುಕ್ತಿ ಕೊಡ್ತಾರೆ. ಹೌದು. ಆಮೇಲೆ ಅಲ್ಲಿಗೆ ನಾಳೆ ಮುಂದಿನ ಪಾಠ.